ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಿಶೇಷ ಸಂಕ್ಷಿಪ್ತ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಕರಡು ಮತದಾರರ ಪಟ್ಟಿ ಇಂದು ಬಿಡುಗಡೆ ಆಗಿದೆ. ಮತದಾರರು ಚುನಾವಣಾ ಆಯೋಗದ ಅಧಿಕೃತ ಜಾಲತಾಣದ ಮೂಲಕ ತಮ್ಮ ಹೆಸರು ಪಟ್ಟಿಯ ಇದೆಯೇ ಎಂಬುದನ್ನು ಪರಿಶೀಲಿಸಿಕೊಳ್ಳುವಂತೆ ಮಹಾನಗರ ಪಾಲಿಕೆ ಆಯುಕ್ತ ಕೆ ಮಾಯಣ್ಣಗೌಡ ಮನವಿಯನ್ನ ಮಾಡಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದ್ದ ಅವರು, ಪಾಲಿಕೆ ವ್ಯಾಪ್ತಿಯಲ್ಲಿದ್ದ 288 ಮತಗಟ್ಟೆಗಳನ್ನು ಹಾಗೆ 297ಕ್ಕೆ ಹೆಚ್ಚಿಸಲಾಗಿದೆ. ಇನ್ನು 1200ಕ್ಕೂ ಹೆಚ್ಚು ಮತದಾರರಿಂದ ಮತಗಟ್ಟೆಗಳನ್ನು ಗುರುತಿಸಿ 1150ಕ್ಕಿಂತ ಹೆಚ್ಚು ಮತದಾರರು ಇರದಂತೆ ಹೆಚ್ಚುವರಿಯಾಗಿ 9 ಮತಗಟ್ಟೆಗಳನ್ನು ರಚಿಸಲಾಗಿದೆ ಎಂದು ತಿಳಿಸಿದರು. ಇನ್ನು 297 ಮತಗಟ್ಟೆಗಳ ಉಸ್ತುವಾರಿಗೆ 29 ಅಧಿಕಾರಿಗಳನ್ನು ನೇಮಿಸಲಾಗಿದೆ. 2026ರ ಜೂನ್ 6ರಂತೆ ಪಾಲಿಕೆ ವ್ಯಾಪ್ತಿಯಲ್ಲಿ 2,77,098 ಮತದಾರರು ಇದ್ದರೆ, ವಿಶೇಷ ಪರಿಷ್ಕರಣೆ ಬಳಿಕ ಕರಡು ಪಟ್ಟಿಯಲ್ಲಿ 2,20,666 ಮತದಾರರು ಉಳಿದಿದ್ದಾರೆ. ಇನ್ನು ಮ್ಯಾಪಿಂಗ್ ಆಗದ 56,432 ಮತದಾರರ ಪೈಕಿ 9,181 ಮಂದಿ ಮೃತಪಟ್ಟಿದ್ದಾರೆ ಎಂದರು. ಅಂತ ಬರೋವರೆಗೂ ಕೂಡ ಇನ್ನು ಹಲವಾರು ಪ್ರಕ್ರಿಯೆಗಳು ಕೂಡ ಬಾಕಿ ಇರುತ್ತೆ. ಇವತ್ತಿನ ಈ ಒಂದು ಬ್ರೀಫಿಂಗಲ್ಲಿ ನಾನು ಮುಖ್ಯವಾಗಿ ಇದುವರೆಗೂ ಕೂಡ ಕರಡು ಮತದಾರರ ಪಟ್ಟಿಯನ್ನು ನಾವು ಪ್ರಕಟ ಮಾಡಬೇಕಾದ್ರೆ ಯಾವ ಯಾವ ದತ್ತಾಂಶಗಳು ಅಥವಾ ಅಂಕಿಅಂಶಗಳು ನಮ್ಮ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ 113ಗೆ ಸಂಬಂಧಪಟ್ಟಂತೆ ಆಗಿದೆ ಅನ್ನೋದ್ರ ಬಗ್ಗೆ ತಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾನೆ. ತಮಗೆಲ್ಲ ಆಲ್ರೆಡಿ ಗೊತ್ತಿದೆ, ಮತದಾರರ ಈ SIR ನೋಟಿಫಿಕೇಷನ್ 2 ಸಾರಿ ರಿವೈಸ್ ಆಯಿತು. ಟೈಮ್ ಟೇಬಲ್ಲು ಲೇಟೆಸ್ಟ್ ರಿವಿಷನ್ನು ನಾನು ತಮಗೆ PPT ಪ್ರೆಸೆಂಟೇಷನಲ್ಲೂ ಹಾಕಿದ್ದೀನಿ, ತಮ್ಮ ಮೊದಲನೇ ಸ್ಲೈಡಲ್ಲೂ ಕೂಡ ಕೊಟ್ಟಿದ್ದೇನೆ. ಇವತ್ತು ನಾವು ಇಲ್ಲಿ ನಮ್ಮ PPT 2 ಆಫೀಸರ್ಸ್ಗಳು, ಅಸಿಸ್ಟೆಂಟ್ ರೆವಿನ್ಯೂ ಆಫೀಸರ್ಸು, ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟ್ರು, ರೆವಿನ್ಯೂ ಆಫೀಸರ್ಸು ಈ ಥರ ಇಟ್ಟಿದ್ದೀವಿ. ಅವರೆಲ್ಲರೂ ಕೂಡ ಈ 288 ಜನ ಇದ್ದರು ಮೊದಲು, ಈಗ 297 ಆಗಿದೆ. ಅಂದರೆ ಮೊದಲು 288 ಬೂತ್ ಇತ್ತು, ಈಗ 297 ಆಗಿದೆ. ಅಂತಂದರೆ 9 ಬೂತ್ ಹೆಚ್ಚುವರಿ ಮಾಡಿದ್ದೀವಿ. ಈ ಹೆಚ್ಚುವರಿನ ರ್ಯಾಷನಲೈಸೇಷನ್ ಆಫ್ ಬೂತ್ಸ್ ಅಂತ ಕರೀತಾರೆ. ಅಂದರೆ 1,200ಕ್ಕಿಂತ ಹೆಚ್ಚು ಮತದಾರರಿದ್ದರೆ ಅದನ್ನು ಮರುವಿಂಗಡಣೆ ಮಾಡಿ ನಾವು ಅದನ್ನು 1,200 ಬದಲು 1,150 ಅನ್ನೋದನ್ನ ಒಂದು ಮಾನದಂಡ ಇಟ್ಕೊಂಡಿದ್ದೀವಿ. ಯಾಕೆಂದರೆ ಮುಂದೆ 50 ಜನ ಸೇರ್ಕೊಳ್ಬಹುದು ಅನ್ನೋ ದೃಷ್ಟಿಗೆ ಆ 1,200 ಮೇಲ್ಗಡೆ ಇರೋದನ್ನ ಮತದಾರರ ಬೂತ್ಗಳನ್ನು ಭಾಗ ಮಾಡಿ ಬೈಫರ್ಕೇಷನ್ ಮಾಡಿ ಹೆಚ್ಚುವರಿ ಬೂತ್ ಮಾಡಿದ್ದೀವಿ. ಪಕ್ಕದ ಬೂತೇನೆ, ಅದೇ ಬೂತಲ್ಲಿ ವಾರ್ಡ್ ಏನು ಚೇಂಜ್ ಆಗೋದಿಲ್ಲ, ಪಕ್ಕದ ಬೂತಲ್ಲೇ ಅದು ಮೊದಲು ಅದು ಆಕ್ಸಿಲರಿ ಬೂತ್ ಅಂತ ಕರಿತಾ ಇದ್ರು, ಅಂತ. ಈಗ ಆಕ್ಸಿಲರಿ ಬೂತ್ ಅಂತಲ್ಲ, ಹೊಸ ಬೂತ್ ನಂಬರೇ ಕೊಡ್ತೀವಿ. ಆ ಥರ 9 ಬೂತ್ಗಳನ್ನ ಎಕ್ಸ್ಟ್ರಾ ಮಾಡಿದ್ದೀವಿ. ಸೊ ಈಗ 288 ಬದಲು 297 ಬೂತ್ ಆಗುತ್ತೆ. ಅಂದರೆ ಮೊದಲು 1,300, 1,400, 1,500, 1,600 ಮತದಾರರು ಇರ್ತಾಯಿದ್ರು. ಅದೆಲ್ಲ ಕಡಿಮೆ ಮಾಡಿ 1,150 ಮ್ಯಾಕ್ಸಿಮಮ್ ಇರಬೇಕು. ಆ ರೀತಿ ನಾವು ಸೀಮಿತ ಮಾಡ್ಕೊಂಡಿದ್ದೇವೆ. ಅದು ಆ್ಯಸ್ ಪರ್ ಎಲೆಕ್ಷನ್ ಕಮಿಷನ್ ರೂಲ್ಸ್ ಪ್ರಕಾರ. ನಾವು ಸುಮಾರು 297 ಜನ BLOಗಳನ್ನ ಏನು ಬಳಸಿದ್ವಿ, ಅದರಲ್ಲಿ ನಾವು 13 ಜನ ಇತರೆ ಇಲಾಖೆ BLOಗಳನ್ನ ಬಳಸಿದ್ವಿ. ಇತರೆ ಇಲಾಖೆ ಅಂದರೆ KUWSND ಇರ್ಬೋದು, ಎಕ್ಸೈಸ್ ಡಿಪಾರ್ಟ್ಮೆಂಟು, ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಂಡ್ ಮೈನರ್ ಡಿಪಾರ್ಟ್ಮೆಂಟು, ಈ ಥರ. ನಮ್ಮ ಶಿಕ್ಷಕ ವೃಂದದವ್ರನ್ನ 114 ಜನನ ಬಳಸ್ಕೊಂಡ್ವಿ, ಅಂಗನವಾಡಿಯವ್ರನ್ನ 96 ಜನ ಬಳಸ್ಕೊಂಡ್ವಿ, ಮತ್ತು ನಮ್ಮ ಪಾಲಿಕೆ BLOಗಳು 65 ಜನ. ಇವಾಗ ಹೆಚ್ಚುವರಿ ಆಗಿದೆಯಲ್ಲ 9 BLOಗಳು, 9 ಬೂತ್ಗಳು, ಅದರಲ್ಲಿ 2 ಬೂತ್ಗೆ ಈಗಾಗಲೇ ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ. ಇನ್ನು 7 ಬೂತ್ಗೆ ಅಪಾಯಿಂಟ್ಮೆಂಟ್ ಮಾಡೋದು ಬಾಕಿ ಇದೆ. ಒಟ್ಟು 297 ಇಷ್ಟು BLOಗಳನ್ನ ನಾವು ಇಟ್ಕೊಂಡು ಕೆಲಸ ಮಾಡಿದ್ವಿ. ನೆಕ್ಸ್ಟ್ ಈ ನಮ್ಮ ಯಾಕೆಂದ್ರೆ ನಾರ್ಮಲಾಗಿ ಹಳ್ಳಿಗಳದೇ ಬೇರೆ ಥರ ಇರುತ್ತೆ, ನಗರದ್ದೇ ಬೇರೆ ಥರ ಇರುತ್ತೆ. ನಗರ ಅಂತ ಬಂದಾಗ ಭದ್ರಾವತಿದೇ ಬೇರೆ ಥರ ಇರುತ್ತೆ, ಕಾರ್ಪೊರೇಷನ್ ಸಿಟೀಸ್ದೇ ಬೇರೆ ಥರ ಇರುತ್ತೆ. ನಮ್ಮಲ್ಲಿ ಹುಬ್ಳಿ, ಧಾರವಾಡ, ದಾವಣಗೆರೆ, ರಾಯಚೂರು, ಮೈಸೂರು ಇದೆಲ್ಲ ಕಾರ್ಪೊರೇಷನ್ ಇದೆ. ಕೆಲವು ಕಡೆ 2 ಇದೆ. ಉದಾಹರಣೆಗೆ ಮೈಸೂರಲ್ಲಿ ಚಾಮರಾಜ, ದೇವರಾಜ ಈ ಥರ ಎಲ್ಲ ಬರುತ್ತೆ.